ನಮಸ್ಕಾರ ಫ್ರೆಂಡ್ಸ್, ನಾನು ಉಡುಪಿ ಮಂಗಳೂರಿನ ಪ್ರತಿತಾ ಮೋಹನ್. ಇವತ್ತು ಗಣೇಶ ಚತುರ್ಥಿ ಅಲ್ವಾ. ಇವತ್ತು ನಮ್ಮ ಮನೆಯಲ್ಲಿ ಯಾವ ತರ ನಾವು ಹಬ್ಬ ಆಚರಿಸ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ನಾವು ಗಣೇಶ ಹಬ್ಬದ ದಿವಸ ನಾವು ಬೇಗ ಹೇಳ್ತೀವಿ. ಬೆಳಿಗ್ಗೆ ಆದ್ಮೇಲೆ ಮನೆಯೆಲ್ಲ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಆದ್ಮೇಲೆ ಅಡುಗೆ ಎಲ್ಲ ಮಾಡಿ ಆದ್ಮೇಲೆ ದೇವರಿಗೆ ನೈವೇದ್ಯ ಇಡ್ತೀವಿ. ನೈವೇದ್ಯದಲ್ಲಿ ಹಲವು ಬಗೆಯ ಭಕ್ಷ್ಯಗಳನ್ನು ಮಾಡಿರ್ತೀವಿ. ನಾನು ಅಷ್ಟೊಂದು ಮಾಡ್ಲಿಲ್ಲ ಇದು ಭಕ್ಷ್ಯ, ಆದ್ರೆ ನನ್ನ ಅಮ್ಮನ ಮನೆಯಲ್ಲಿ ತುಂಬಾನೇ ಗೌಜಿ ಮಾಡ್ತಾರೆ. ಅಲ್ಲಿ ವೆರೈಟಿಯಲ್ಲಿ ಭಕ್ಷ್ಯ ಮಾಡ್ತಾರೆ. ಭಕ್ಷ್ಯಗಳನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಆದ್ಮೇಲೆ ಪೂಜೆ ಆದ್ಮೇಲೆ ಮನೆ ಹತ್ತಿರದವರಿಗೆಲ್ಲ ಹಂಚುತ್ತಾರೆ. ಆದ್ರೆ ನಾನು ಅಷ್ಟು ಮಾಡ್ಲಿಲ್ಲ. ನಾವು ಇಲ್ಲಿ ಮಂಗಳೂರಲ್ಲಿ ಇರೋದಲ್ವಾ, ಅಷ್ಟು ಮಾಡ್ಲಿಲ್ಲ. ನಾವು ನಮ್ಮ ಅಮ್ಮನ ಮನೆ ಇರೋದು ಉಡುಪಿಯಲ್ಲಿ, ಅಲ್ಲಿ ಅವರು ತುಂಬಾನೇ ಗೌಜಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಯಾವ ತರ ಆಚರಿಸಿದ್ದೀನಿ ಅಂತ ಆ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಗಣಪತಿ ದೇವರಿಗೆ ಗರಿಕೆ ಹುಲ್ಲು ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಅಂತ ಎಲ್ಲ ಹೇಳ್ತಾರೆ. ಹಬ್ಬ ದಿವಸ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ. ನನಗೆ ಮಾರ್ನಿಂಗ್ ಬೇಗ ಎದ್ದಿದ್ದೇನೆ, ತುಂಬಾನೇ ಕೆಲಸ ಇತ್ತು ಮನೆಯಲ್ಲಿ. ಹಬ್ಬ ಅಂತ ಹೇಳುದು, ಹಬ್ಬದಲ್ಲಿ ಕುತ್ಕೊಳ್ಳಿಕ್ಕೆ ಇಲ್ಲ, ಫುಲ್ ಕೆಲಸನೇ ಇರ್ತದೆ. ಬೆಳಿಗ್ಗೆ ಎದ್ದವಳು 10 ಗಂಟೆ ತನಕನು ಕೆಲಸ ಮಾಡ್ತಾನೆ ಇದ್ದೆ. ತುಂಬಾನೇ ಕೆಲಸ ಮನೆಯಲ್ಲಿ. ಹಬ್ಬದ ದಿವಸ ಅಡುಗೆನು ಮಾಡ್ಬೇಕು, ಈಚೆ ದೇವರ ಇದನ್ನು ಮಾಡ್ಬೇಕು, ಎಲ್ಲ ಮಾಡ್ಬೇಕಲ್ವಾ. ಹಾಗೆ ಒಂದು ಸಣ್ಣ ಮಟ್ಟಿನ ಪೂಜೆನೂ ಮಾಡಿದ್ದೀನಿ ನಾನು. ದೇವರು ನಿಮಗೆ ಈ ಪೂಜೆ ನೋಡಿದ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಹಬ್ಬದ ದಿವಸ ಗಣಪತಿಯನ್ನು ನೋಡ್ಬೇಕಂತ ಹೇಳ್ತಾರೆ. ಇನ್ನು ಟೆಂಪಲ್ಗೆ ಹೋಗಿ ನೋಡ್ಬೇಕು, ಅದು ವಿಗ್ರಹ ಇಡ್ತಾರಲ್ಲ ಅದನ್ನು ನೋಡ್ಬೇಕಂತ ಹೇಳ್ತಾರೆ. ಎಷ್ಟೋ ವಿಗ್ರಹ ನೋಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಸಾಯಂಕಾಲ ಆದ್ರೆ ಟೆಂಪಲ್ಗೆ ಹೋಗಿ ನೋಡ್ಬೇಕು ವಿಗ್ರಹ ಇಟ್ಟಿದ್ದನ್ನು. ಅಂತೂ ಒಂದು ಸಣ್ಣ ಮಟ್ಟಿನ ಪೂಜೆ ಮಾಡಿದ್ದೀನಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಅಡುಗೆಯಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ಅಡುಗೆ ಮನೆಗೆ ಹೋಗೋಣ. ನಾನಿದು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ, ಬೇಗ ಎದ್ದು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಬಟಾಟೆ ಮಾಡಿಟ್ಟಿದ್ದೀನಿ. ಆದ್ಮೇಲೆ ಇದು ಪಾಯಸ ಮಾಡಿದ್ದೀನಿ. ಪಾಯಸ ಅದು ಗಟ್ಟಿಯಾಗಿದೆ, ಬೆಳಿಗ್ಗೆ ಮಾಡಿರಲ್ಲ, ಪುನಃ ಅದಕ್ಕೆ ನೀರ್ ಹಾಕಿ ಬಿಸಿ ಮಾಡ್ಬೇಕು, ಆವಾಗ ಇದು ನೀರ್ ಹಾಕ್ತದೆ. ಪಾಯಸ ಇಟ್ಟಲ್ಲೇ ಗಟ್ಟಿ ಆಗುದಲ್ಲ. ಇದು ಕಡಲೆ ಮಣ್ಣಲ್ಲಿ ಜಾಸ್ತಿ ಮಾಡ್ಲಿಲ್ಲ, ಸ್ವಲ್ಪ ಮಾಡಿದ್ದು. ಇದು ಬೆಂಡೆ ಸಾರು ನಮ್ಗೆ ಮಧ್ಯಾಹ್ನಕ್ಕೆ ಖಾಲಿ ಆಗ್ಬೇಕಂತ ಸ್ವಲ್ಪನೇ ಮಾಡಿದ್ರು. ಅದು ಹೋಳಿಗೆ ಮತ್ತೆ ನಾವು ಮತ್ತೆ ಬಿಸಾಕ್ಬೇಕಾಗ್ತದೆ ಅಲ್ವಾ. ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು, ಜಾಸ್ತಿ ಮಾಡಬಾರ್ದು. ಹಬ್ಬ ದಿವಸ ಅದು ಒಳ್ಳೆದಾರ್ದು, ಅದೇ ದಿವಸ ಖಾಲಿ ಆಗ್ಬೇಕು ಅಷ್ಟೇ ಮಾಡ್ಬೇಕು. ಸ್ವಲ್ಪ ತುಂಬಾ ಜನ ಯಾರು ನೆಂಟರು ಬರ್ತಾರೆ ಅಂತ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ಜನ ಇದ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು. ನಾವು ಫುಡ್ಡನ್ನು ಬಿಸಾಕಬಾರ್ದು ಅಲ್ವಾ. ಇಂಥದ್ದು ಕಡಲೆ ಮಣ್ಣಲ್ಲಿ ಬಟಾಣಿ ಇಂಥ ಐಟಮ್ ಏನು ಗೊತ್ತಾ, ಮಾರನೇ ದಿವಸ ಇಡ್ಲಿಕ್ಕೆ ಆಗುದಿಲ್ಲ. ಇದನ್ನೆಲ್ಲ ನಾವು ಅದೇ ದಿವಸ ಖಾಲಿ ಮಾಡ್ಬೇಕಾಗ್ತದೆ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು ಪ್ರಮಾಣದಲ್ಲಿ.
ನಮ್ಗೆ ಎಷ್ಟು ಯೂಸ್ ಇದೆ ಅಷ್ಟು ಮಾಡ್ಬೇಕು, ಬಿಸಾಕಬಾರ್ದು ಫುಡ್ಡನ್ನು ಯಾವಾಗಲೂ. ಆದ್ಮೇಲೆ ನೋಡಿ ನಾವೀಗ ಊಟಕ್ಕೆ ಕುತ್ಕೊಂಡಿದ್ದೀವಿ. ನೀವು ಬನ್ನಿ, ನೀವು ನಮ್ಮ ಜೊತೆ ಬಂದು ಊಟ ಮಾಡಿ. ನಿಮ್ಗೆಲ್ಲರಿಗೂ ಸ್ವಾಗತ. ಊಟದಲ್ಲಿ ಬೆಂಡೆ ಸಾರು ಮಾಡಿದ್ದೀನಿ. ಅದು ಬ್ಲಾಕ್ ರೈಸ್ ಅಲ್ವಾ, ಅದಕ್ಕೆ ಬೆಂಡೆ ಸಾರು ಒಳ್ಳೆ ಆಗ್ತದೆ ಅಂತ ಬೆಂಡೆ ಸಾರೇ ಮಾಡಿದ್ದೀನಿ. ರಸಂ ಮಾಡಲಿಲ್ಲ. ರಸಂ ವೈಟ್ ರೈಸ್ಗೆ ಒಳ್ಳೆ ಆಗ್ತದೆ. ನಾನು ಯಾವಾಗಲೂ ವೈಟ್ ರೈಸ್ ಮಾಡಿದ್ದು. ಅದು ಇವತ್ತು ಸಿಹಿ ಪಾಯಸ ಎಲ್ಲ ಸಿಹಿ ಅಲ್ವಾ, ಅದು ಅಷ್ಟು ತಿನ್ನಕ್ಕೆ ಒಳ್ಳೆ ಆಗಲ್ಲ ಅಂತ ನಾನು ಬ್ಲಾಕ್ ರೈಸ್ ಮಾಡಿದ್ದೀನಿ ಇವತ್ತು. ಪಾಯಸ ಮಾಡಿದ್ದೀನಿ. ಪಾಯಸ ಯಾವಾಗಲೂ ಗಣೇಶ ಚತುರ್ಥಿಗೆ ಧಾನ್ಯ ವಸ್ತುದ್ದು ಪಾಯಸ ಮಾಡ್ಬೇಕಂತ ಹೇಳ್ತಾರೆ. ಹಾಗಾಗಿ ನಾನು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಗಣೇಶ ದೇವರಿಗೆ ಇದು ಧಾನ್ಯ ವಸ್ತು ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಮೋದಕನು ದೇವರ ಮುಂದೆ ಇಟ್ಟಿದ್ದೀನಿ. ನನ್ನ ಚಾನಲ್ ನೇಮು @ಪ್ರಪಿತಾ ಮೋಹನ್ ಅಂತ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಆದ್ಮೇಲೆ ಬೆಲ್ ಬಟನ್ ಒತ್ತಿ. ನನ್ನ ಎಲ್ಲ ವಿಡಿಯೋಸ್ ನಿಮ್ಗೆ ಅಪ್ಲೋಡ್ ಆಗ್ತಾ ಇರ್ತದೆ, ಬೆಲ್ ಬಟನ್ ಒತ್ತಿದ್ರೆ. ಆದ್ಮೇಲೆ ಆದಷ್ಟು ಶೇರ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ನಿಮ್ಮ ಸಪೋರ್ಟ್ ಇಂದಾನೇ ನನ್ನ ಚಾನಲ್ ಗ್ರೋ ಆಗೋದು. ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.